ಹಾಯ್ ಫ್ರೆಂಡ್ಸ್, ಹೋದ ಎಪಿಸೋಡ್ನಾಗ ನಾವು ಆಸ್ಕ್ ಪ್ರೈಸ್ ಅಂದ್ರೇನು, ಬಿಡ್ ಪ್ರೈಸ್ ಅಂದ್ರೇನು, ಸ್ಪ್ರೆಡ್ ಅಂದ್ರೇನು ಮತ್ತು ಕಮಿಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ನಾನು ಎಕ್ಸಾಂಪಲ್ ಒಂದು ಟ್ರೇಡ್ ತೊಗೊತೀನಿ ಅಂತ ಅಂದ್ಕೊಳ್ಳಿ, ಬೈ ಸೈಡ್ ಅಥವಾ ಸೇಲ್ ಸೈಡ್ ಯಾವುದೋ ಒಂದು. ಒಬ್ಬರಿಗೆ $10 ಪ್ರಾಫಿಟ್ ಆದ್ರೆ ಇನ್ನೊಬ್ಬರಿಗೆ $100 ಆಗಿರ್ತೈತಿ. ಆಮೇಲೆ ಇನ್ನೊಬ್ಬರಿಗೆ $1000 ಪ್ರಾಫಿಟ್ ಆಗಿರ್ತೈತಿ. ಒಂದೇ ಮಾರ್ಕೆಟು ಒಂದೇ ಎಂಟ್ರಿ, ಬಟ್ ಪ್ರಾಫಿಟ್ ಯಾಕೆ ಬೇರೆ ಬೇರೆ ಇರಬಹುದು ಅನ್ನೋದನ್ನ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ನಿಮಗೆ ಇದ್ರ ಬಗ್ಗೆ ಆನ್ಸರ್ ಗೊತ್ತಾಗೈತಿ. ಸೊ ವಿತೌಟ್ ಎನಿ ವೇಸ್ಟ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಫಾರೆಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇಲ್ಲಿವರೆಗೂ ನಾವು ಫಾರೆಕ್ಸ್ ಬೇಸಿಕ್ಸ್ ಕಲಿತ್ವಿ. ಇನ್ಮೇಲೆ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗೋಣ ಅಂತ. ಲೈಕ್ ಟ್ರೇಡಿಂಗ್ನಾಗ ನೀವು ಆಲ್ಮೋಸ್ಟ್ ಡೈಲಿ ಕೇಳೋ ವರ್ಡ್ಸ್ ಅಪ್ಪ ಅಂತಂದ್ರೆ ಲಾಟ್ ಸೈಜು, ಆಮೇಲೆ ಪಿಪ್ಸು, ಮತ್ತು ಲೆವರೇಜು, ಆಮೇಲೆ ಮಾರ್ಜಿನ್ ಅಂತಂದು. ಸೊ ಇವು ಅರ್ಥ ಆದಮೇಲೆ ಲೈಕ್ ಟ್ರೇಡಿಂಗ್ನಾಗ ದುಡ್ಡು ಹೆಂಗೆ ಮಾಡೋದು, ಲೈಕ್ ದುಡ್ಡು ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಕ್ಲಿಯರ್ ಆಕ್ಕಂತ ಹೋಗ್ತೈತಿ. ಸೊ ಪಾರ್ಟ್ ಬೈ ಪಾರ್ಟ್ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ಇವಾಗ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಲಾಟ್ ಸೈಜ್ ಅಂದರೆ ಏನು. ಸೊ ಲಾಟ್ ಸೈಜ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಲೈಕ್ ಭಾಳ ಜನ ಅನ್ಕೊಂತಾರೆ ಇದು ಭಾಳ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಅಂತಂದು. ಬಟ್ ನಿಮ್ಗೊಂದು ಎಕ್ಸಾಂಪಲಿಂದ ಹೇಳ್ಕೊಂತ ಹೋಗ್ತೀನಿ. ಇವಾಗ ನೀವು ಯಾವುದೋ ಒಂದು ರೇಷನ್ ಅಂಗಡಿ ಹೋಗ್ತೀರ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಅಕ್ಕಿ ತೊಗೊಳಕ್ಕೆ ಹೋಗಿರ್ತೀರ ಅಂತ ಅನ್ಕೊಳ್ರಿ. ನೀವು 1 kg ತೊಗೋಬೋದು, 5 kg ತೊಗೋಬೋದು, 10 kg ತೊಗೋಬೋದು. ಅಕ್ಕಿ ಒಂದೇ, ಆದರೆ ಕ್ವಾಂಟಿಟಿ ಮಾತ್ರ ಚೇಂಜ್ ಆಕೈತಿ. ಸೇಮ್ ಟ್ರೇಡಿಂಗ್ನಾಗೂ ಹಂಗೆ. ಕರೆನ್ಸಿ ಒಂದೇ, ಗೋಲ್ಡ್ ಒಂದೇ ಅನ್ಕೊಳ್ರಿ. ಆದರೆ ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡ್ತೀವಿ ಅನ್ನೋದು ಲಾಟ್ ಸೈಜ್ ಹೇಳ್ತೈತಿ. ಸೊ ಇದು ಲಾಟ್ ಸೈಜ್ ಅಂತಂದ್ರೆ ಏನು ಅಂತಂದು. ಆಮೇಲೆ ಇವಾಗ ನಿಮ್ಗೆ ಲೈಕ್ MT5ದಾಗ ಡೆಮೋ MT5ದಾಗ ತೋರಿಸ್ತೀನಿ. ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಸೆಂಟ್ರ್ 0.01 ಅಂತಂದು ಐತಿ. ಇದು ಲಾಟ್ ಸೈಜ್. ಇವಾಗ ನೀವು ಮಿನಿಮಮ್ 0.01ಇಂದ ಸ್ಟಾರ್ಟ್ ಮಾಡಿ, ಲೈಕ್ ಮ್ಯಾಕ್ಸಿಮಮ್ ನಿಮ್ಮ ಬ್ರೋಕರ್ ಎಷ್ಟು ಅಲೋ ಮಾಡ್ತಾರೋ ಅಥವಾ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಹತ್ರ ಏನು ಇನ್ವೆಸ್ಟ್ಮೆಂಟ್ ಐತೆ ಅದು ಎಷ್ಟು ಅಲೋ ಮಾಡ್ತದೋ ಅಲ್ಲಿವರೆಗೂ ನೀವು ಹಾಕ್ಬೋದು ಟ್ರೇಡ್ನ. ಇವಾಗ 0.01 ಹಾಕಿದ್ವಿ ಅಂತಂದ್ರೆ ಎಷ್ಟು ಪ್ರಾಫಿಟ್ ಆಕೈತಿ? 0.10 ಹಾಕಿದ್ರೆ ಇಂಟು 10 ಅಷ್ಟು ಆಕೈತಿ. 1 ಲಾಟ್ ಹಾಕಿದ್ರೆ ಅದ್ರ ಇಂಟು 10 ಅಷ್ಟು ಆಕೈತಿ. ಸೊ ಇದೇ ಥರ ನೀವು ಲಾಟ್ ಸೈಜು ನಿಮ್ಮ ಕ್ಯಾಪಿಟಲ್ ಪ್ರಕಾರ ನೀವು ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿ ತೊಗೋಬೇಕಾಕೈತಿ. ಬಿಗಿನರ್ಗೆ ಯಾವ ಲಾಟ್ ಸೈಜ್ ನಾನು ಪ್ರಿಫರ್ ಮಾಡೋದಪ್ಪ ಅಂತಂದ್ರೆ, ಇವಾಗ ಇನಿಷಿಯಲ್ 0.01 ಇದು ಮಿನಿಮಮ್ ಲಾಟ್ ಸೈಜ್. 0.01ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ಆದರೆ ಒಂದೇ ದಿವಸ ನಾವು 1 ಲಾಟ್ 2 ಲಾಟ್ ಹಾಕ್ಬೇಡ್ರಿ. ಪ್ರಾಫಿಟ್ ಜಾಸ್ತಿ ಆಕೈತಿಲ್ಲ ಅಂತಂದಲ್ಲ, ಲಾಸ್ ಆತಂದ್ರೆ ನಿಮ್ಮದು ಕ್ಯಾಪಿಟಲ್ ಫುಲ್ ವೈಪೌಟ್ ಆಕೈತಿ. ಸೊ ಬಿಗಿನರ್ಸ್ ಯಾವಾಗಲೂ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿರಿ 0.01. ಯಾಕಂದರೆ ನೀವು ಶಾರ್ಟ್ ಟೈಮ್ ದುಡ್ಡು ಮಾಡೋಕ್ಕೆ ಬಂದಿಲ್ಲ, ಫುಲ್ ಲಾಂಗ್ ಟರ್ಮ್ ಈ ಮಾರ್ಕೆಟ್ನಾಗ ಇರ್ಬೇಕಂತ ಬಂದಿರೋ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಲಾಂಗ್ ಟರ್ಮ್ನಾಗ ಇರ್ತೀರಿ. ಸಡನ್ನಾಗಿ ನೀವು 5ನೇ 6ನೇ ಸ್ಟೆಪ್ ಇಲ್ಲ 10ನೇ ಸ್ಟೆಪ್ ಹತ್ತಾಗ ಹೋಗ್ತೀನಿ ಅಂದ್ರೆ ಆಬ್ವಿಯಸ್ಲಿ ಕೆಳಗೆ ಬೀಳ್ತೀರಿ. ಜಸ್ಟ್ ಒಂದು ಥಾಟ್ ಬಂತು ಹೇಳಿರ್ತಲ್ಲ, ಸೇಮ್ ಇದೇ ಥರ ಇಲ್ಲಿ ಅಪ್ಲೈ ಆಕೈತಿ. ಇವಾಗ ನೆಕ್ಸ್ಟ್ ಪಿಪ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ಕರೆನ್ಸಿ ಪೇರ್ ಅಥವಾ ಗೋಲ್ಡ್ ಅಂತ ಅನ್ಕೊಳ್ರಿ. ಇವಾಗ ಸ್ವಲ್ಪ ಮೂವ್ ಆದರೂ ಅದನ್ನು ಮೆಜರ್ ಮಾಡಬೇಕಲ್ಲ, ಸೊ ಅದಕ್ಕೆ ಪಿಪ್ಸ್ ಅಂತ ಕರೀತಾರೆ. ಇವಾಗ ಒಂದು ಪ್ರೈಸಿಂದ ಇನ್ನೊಂದು ಪ್ರೈಸಿಗೆ ಹೋಗ್ತೈತಲ್ಲ, ಆ ಡಿಫ್ರೆನ್ಸ್ ಮೆಜರ್ ಮಾಡೋದಕ್ಕೆ ಪಿಪ್ಸ್ ಅಂತ ಕರೀತಾರೆ. ಅದು ಅಂತಂದ್ರೆ ಒಂದು ಪ್ರೈಸ್ ಮೂವ್ ಆಗೋ ಒಂದು ಚಿಕ್ಕ ಯೂನಿಟ್. ಇವಾಗ ಎಕ್ಸಾಂಪಲ್ ನಿಮ್ಮ ಟ್ರೇಡಿಂಗ್ ಯೂದ ತೋರಿಸ್ತೇನೆ, ಕ್ಲಿಯರ್ ಆಕೈತೆ. ಇವಾಗ ನೋಡ್ರಿ 4066.59 ಐತಿ. ಇವಾಗ ಇದು 4066.70 ಐತಿ ಅಂತ ಅನ್ಕೊಳ್ರಿ. ಇವಾಗ 4066.7 ಸಾರಿ ಜಸ್ಟ್ ಸೆಕೆಂಡ್. ಇವಾಗ ನಿಮ್ಗೆ ಗೋಲ್ಡ್ ಪ್ರೈಸು 4067.10 ಇಂದ 4068.10 ಮೂವ್ ಆತ ಅಂತ ಅನ್ಕೊಳ್ರಿ. ಸೊ ಈ ₹1 ಅಥವಾ $1 ಡಿಫ್ರೆನ್ಸ್ ಐತಲ್ಲ, ಇದಕ್ಕೆ 10 ಪಿಪ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ ಇದಕ್ಕೆ 10 ಪಿಪ್ಸ್ ಅಂತ ಕರೀತಾರೆ. ಇಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆದ್ರೆ 4067.10 ಇಂದ 4068.10. ಸೊ ಇದು ಲೈಕ್ ಪಿಪ್ಸ್ ಕ್ಯಾಲ್ಕುಲೇಷನ್ 10 ಪಿಪ್ಸ್ ಅಂತ ಅಂತಾರೆ. ಇದು $1 ಇನ್ ಮೂಮೆಂಟಿಗೆ 10 ಪಿಪ್ಸ್ ಅಂತಾರೆ. ಸೊ ಇವಾಗ ಅದೇ ಪ್ರೈಸ್ ಹೋಗಿ 4078 ಹೋದ 4068ಇಂದ 4078 ಹೋತಂತಂದ್ರೆ 10.10 ಹೋತಂದ್ರೆ ಇದಕ್ಕೆ 100 ಪಿಪ್ಸ್ ಅಂತ ಕೌಂಟ್ ಮಾಡ್ತೀವಿ. ಸೊ ನಿಮ್ಗೆ ಆಗಲೇ ಹೇಳ್ದಂಗೆ ಇಂಟು 10 ಮಾಡ್ಕೊತ ಹೋಗ್ಬೇಕು. ಇವಾಗ ನೀವು $100 ಪಿಪ್ಸ್ ಅಂತ ಕರೀತಾರೆ. ಸೊ ನೀವು ಇವಾಗ $1 ಮೂಮೆಂಟ್ ಆದ್ರೆ 10 ಪಿಪ್ಸ್, 1 ಇಂಟು 10. ಓಕೆ, $1 ಮೂಮೆಂಟ್ ಆದ್ರೆ 1 ಇಂಟು 10, ಸೊ 10 ಪಿಪ್ಸ್. ನೆಕ್ಸ್ಟು $10 ಮೂಮೆಂಟ್ ಆದ್ರೆ ಲೈಕ್ 68ಇಂದ 780 ಹೋತಂದ್ರೆ 10 ಇಂಟು 10, ಸೊ 100 ಆಕೈತಿ, 100 ಪಿಪ್ಸ್. ಸೊ ನೀವು ಈ ಥರ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಪಿಪ್ಸ್ ಹೆಂಗೆ ಅಂತಂದು.
ಬೇರೆ ಪೇರ್ಸಿಗೆ ಬೇರೆ ಬೇರೆ ಥರ ಅದಾವು. ಬಟ್ ನಾನು ಯೂಶ್ವಲಿ ಗೋಲ್ಡ್ ಜಾಸ್ತಿ ಮಾಡೋದ್ರಿಂದ ನನಗೆ ಇದು ಅರ್ಥ ಮಾಡ್ಸೋಕೆ ನಿಮ್ಗೆ ಈಸಿ. ಬೇರೆದು ನಾನು ಜಾಸ್ತಿ ನೋಡೋಕೆ ಹೋಗಿಲ್ಲ. ನೀವು ಹಂಗೆ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಪಿಪ್ಸ್ ಕ್ಯಾಲ್ಕುಲೇಟರ್ ಅಂತಂದು ಬರ್ತಾವೆ ಗೂಗಲ್ನಾಗ, ನೀವು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಬೇಕಂದ್ರೆ ಅದರ ಬೇರೆ ಸಪ್ರೇಟಾಗಿ ಪೇರ್ಸಿಗೆ ನೋಡ್ತೀರಾ ಅಂತಂದ್ರೆ. ಸೊ ಪಿಪ್ಸ್ ಕ್ಯಾಲ್ಕುಲೇಷನ್ ಅಂದ್ರೆ ಇದೆ ಸೇಮ್. $1 ಮೂಮೆಂಟ್ ಆದ್ರೆ 10 ಪಿಪ್ಸ್ ಅಂತೀವಿ, $10 ಮೂಮೆಂಟ್ ಆದ್ರೆ 100 ಪಿಪ್ಸ್. ನೀವು ಎಷ್ಟು ಡಾಲರ್ ಮೂಮೆಂಟ್ ಆಕೈತಲ್ಲ, ಐ ಮೀನ್ ಎಷ್ಟು ಪ್ರೈಸ್ ಮೂಮೆಂಟ್ ಆಕೈತಲ್ಲ ಅದನ್ನ ಇಂಟು 10 ಮಾಡಿದ್ರೆ ಅದು ನಿಮ್ಮದು ಪಿಪ್ಸ್ ಲೆಕ್ಕ. 6.7 ಇಂದ 680 ಬಂದರೆ 10 ಪಿಪ್ಸ್, $1 ಮೂಮೆಂಟ್ ಆಗೈತಿ. ನೆಕ್ಸ್ಟ್ 680 ಇಂದ 780 ಹೋದ್ರೆ $10 ಮೂಮೆಂಟ್ ಆಗಿದೆ. ಸೊ 10 × 10 100. ಸೊ ಈ ಥರ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಪಿಪ್ಸ್ ಗೋಲ್ಡ್ ಒಳಗೆ ಎಸ್ಪೆಷಲಿ. ಆಮೇಲೆ ಲೆವರೇಜ್ ಅಂತಂದ್ರೆ ಲೈಕ್ ಒಂದೊಂದು ಬ್ರೋಕರ್ ಅಪ್ ಟು 500, ಒಂದೊಂದು ಬ್ರೋಕರ್ ಅಂತೂ 2000 ಲೆವರೇಜ್ ಕೊಡ್ತಾರೆ, 2000x. ಬಟ್ ಅದು ಭಾಳ ಡೇಂಜರು ಹೌದು. ಯಾಕಂದರೆ ಇವಾಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಹತ್ರ ಒಂದು 10,000 ಇತ್ತು ಅಂತ ಅಂದ್ಕೊಳ್ರಿ, ನೀವು ಲೈಕ್ 100x ಲೆವರೇಜ್ ತೊಗೊತೀರಾ ಅಂತಂದ್ರೆ ನೀವು 1 ಲ್ಯಾಕ್ವರೆಗೂ ಟ್ರೇಡ್ ಮಾಡ್ಬೋದು. ಅಂದರೆ ಬ್ರೋಕರ್ ಹೇಳೋದೇನಪ್ಪ ಅಂದರೆ ನೀವು 1 ಲ್ಯಾಕ್ ರೂಪೀಸ್ವರೆಗೂ ಟ್ರೇಡ್ ಮಾಡ್ಬೋದು ಅಂತಂದು. ಪರವಾಗಿಲ್ಲ, ಉಳಿದಿದ್ದು ನಾನು ಹಾಕ್ತೀನಿ, ನೀವು ಲೆವರೇಜ್ ತೊಗೊಂಡು ಟ್ರೇಡ್ ಮಾಡಿರಿ ಅಂತಂದು ಅಂತಾರೆ. ಬಟ್ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳೋದು ಏನಪ್ಪ ಅಂತಂದ್ರೆ ಲೆವರೇಜ್ ಪ್ರಾಫಿಟ್ ಮಾತ್ರ ಜಾಸ್ತಿ ಮಾಡಲ್ಲ, ಲಾಸ್ ಕೂಡ ಅಷ್ಟೇ ಜಾಸ್ತಿ ಮಾಡ್ತೈತಿ. ಲೆವರೇಜ್ ನೀವು ಎಷ್ಟು ಜಾಸ್ತಿ ತೊಗೊಂತೀರೋ ಅಷ್ಟು ರಿಸ್ಕ್ ಜಾಸ್ತಿ ಹಾಕ್ಯಂತ ಹೋಗ್ತೈತಿ. ಸೊ ಯೂಶ್ವಲಿ ಎಲ್ಲರೂ ಪ್ರಿಫರ್ ಮಾಡೋದು ಲೈಕ್ 1:500 ಅಥವಾ 200 ಅಷ್ಟು, ಅದಕ್ಕಿಂತ ಜಾಸ್ತಿ ಹೋಗ್ಬೇಡ ಅಂತಾರೆ. ಯಾಕಂದರೆ ಪ್ರಾಫಿಟ್ ಏನೋ ಚೆನ್ನಾಗಿ ಬರ್ತೈತಿಲ್ಲ ಅಂತಾರೆ, ಲಾಸ್ ಆದ್ರೂ ಹಾಗೆ ಜಾಸ್ತಿ ಲಾಸ್ ಆಕೈತಿ. ಅವಾಗ ನಿಮ್ಮ ಲೈಕ್ ಬ್ಯಾಲೆನ್ಸ್ ವೈಪೌಟ್ ಆಗ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಫುಲ್ ವೈಪೌಟ್ ಆಗ್ಬೋದು, ಆ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಲೆವರೇಜ್ ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಮಾರ್ಜಿನ್ ಅಂತಂದ್ರೆ ಏನು? ಸೊ ಇವಾಗ ಲೆವರೇಜ್ ಅರ್ಥ ಆದಮೇಲೆ ಮಾರ್ಜಿನ್ ಈಸಿ. ಲೈಕ್ ಟ್ರೇಡ್ ಓಪನ್ ಮಾಡೋಕೆ ಬ್ರೋಕರ್ ಬ್ಲಾಕ್ ಮಾಡೋ ಮಿನಿಮಮ್ ಮನಿ. ಲೈಕ್ ಇವಾಗ ಒಂದು ಟ್ರೇಡ್ ತೊಗೊಳಕ್ಕೆ, ಒಂದು ಗೋಲ್ಡ್ ಟ್ರೇಡ್ ತೊಗೊಳಕ್ಕೆ ಮಾರ್ಜಿನ್ ಎಷ್ಟು ಯೂಸ್ ಆಕೈತೆ ಅಂತ ಇವಾಗ ನಿಮಗೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ. ನಂದು ಇದು ಅಕೌಂಟ್ ಇರೋದು 1:1000 ಲೆವರೇಜ್. ಇದು ಡೆಮೋ ಅಕೌಂಟ್ ಅಲ್ಲ, ಸೊ ಹಂಗೆ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ಓಪನ್ ಮಾಡಿದ್ದು. ಇವಾಗ ಬ್ಯಾಲೆನ್ಸ್ ನೋಡ್ರಿ 997.41 ಐತಿ. ನಿಮ್ಗೆ ಇಲ್ಲಿ 0.01 ಲಾಟ್ ಬೈ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೀವು ಮಾರ್ಜಿನ್ ನೋಡ್ಬೋದು, $4.07 ಅಂತ ಐತಿ. ಓಕೆ, ಸೊ ಇದು ಈ ಬ್ರೋಕರ್ ತೊಗೊಳೋ ಮಾರ್ಜಿನ್ $1:1000 ಲೆವರೇಜ್ ಅಕೌಂಟಿಗೆ. ಓಕೆ, ಅದು ಒಂಥರ ನಿಮ್ಮದು ಸೆಕ್ಯೂರಿಟಿ ಡೆಪಾಸಿಟ್ ಇದ್ದಂಗೆ ಆಲ್ಮೋಸ್ಟ್. ಇವಾಗ ನೀವು ಈ ಅಕೌಂಟ್ನಾಗ $1000 ಇತ್ತು ಅಂದ್ಕೊಳ್ರಿ, ನೀವು ಒಂದು ಟ್ರೇಡ್ ಓಪನ್ ಮಾಡಿದ್ರಿ, $4 ನಿಮ್ಮದು ಲೈಕ್ ಒಂಥರ ಬ್ರೋಕರ್ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಅದು 2000 ಅಂದರೆ ಲೈಕ್ $4 ಏನೈತಲ್ಲ ಇದು ಅದ ಮಾರ್ಜಿನ್ ನಿಮ್ಮದು. ಆಮೇಲೆ ಬಿಗಿನರ್ ಮಾಡೋ ಲೈಕ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಂದ್ರೆ ಏನಪ್ಪ ಅಂದ್ರೆ, ನಾ ಇವಾಗ ಹೇಳಿದ್ನಲ್ಲ ಈ ಅಕೌಂಟು 1000x ಲೆವರೇಜ್ನಾಗ ಐತಿ ಅಂತಂದು. ಇವಾಗ 1000x ಲೆವರೇಜ್ನಾಗ ಐತೆ ಅನ್ನೋದಕ್ಕೆ ನನಗೆ ಜಸ್ಟ್ 0.01 ಲಾಟ್ ಏನಾಕೈತಿ, ಜಸ್ಟ್ $4. ಇವಾಗ ನೀವು ಬ್ಯಾಲೆನ್ಸ್ ನೋಡ್ಬೋದು 997 ಐತಿ. ನಾನು ಅವಾಗ ಏನು ಮಾಡ್ತೀನಿ, ಬ್ಯಾಲೆನ್ಸ್ ನನ್ನ ಹತ್ರ ಜಾಸ್ತಿ ಇದೆ ಅಂತ ಏನು ಮಾಡ್ಬಿಡ್ತೀನಿ, 1 ಲಾಟ್ ಹಾಕ್ತೀನಿ. ಅವಾಗ ಏನಾಕೈತಿ, $410 ಮಾರ್ಜಿನ್ ತೊಗೊಂಡು $410. ಬಟ್ ಸ್ಟಿಲ್ ಇದು ಅರ್ಧ, 50% ಆಫ್ ಮೈ ಮಾರ್ಜಿನ್. ಅದಕ್ಕೆ ನಾನು ಏನು ಮಾಡ್ತೀನಿ, ದೊಡ್ಡ ಲಾಟ್ ತೊಗೊಂತ ಮೈನಸ್ ಆದರೂ ಹಂಗಾಗಿದೆ. ಇವಾಗ ನೋಡ್ರಿ, ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ, ಜಸ್ಟ್ ಸೆಕೆಂಡ್. ಇವಾಗ ನೋಡ್ರಿ 0.01 ಲಾಟಿಗೆ ಎಷ್ಟು ಮೈನಸ್ ನಡೆಯತೈತಿ, ಅದೇ 1 ಲಾಟಿಗೆ ಎಷ್ಟು ಮೈನಸ್ ನಡೆಯತೈತಿ. ಸೊ ಇದು ಬಿಗಿನರ್ ಮಾಡೋ ಮಿಸ್ಟೇಕ್ಗಳು. ಮಾರ್ಜಿನ್ ಲೆವರೇಜ್ ಜಾಸ್ತಿ ತೊಗೊಂಡು ಮಾರ್ಜಿನ್ ಐತಿ ನಮ್ಗೆ ಆರಾಮ್ಸೆ ಮಾಡ್ಬೋದು ಅಂತಂದು ಟ್ರೇಡ್ ತೊಗೊಂಡ್ಬಿಡ್ತಾರೆ. ಇಲ್ಲ ನೋಡ್ರಿ ಡಿಫ್ರೆನ್ಸ್ ನೀವು ಇಂಟು ಲೈಕ್ 100 ಲೆಕ್ಕ ಐತಿ. ಇದು 1.39 ಇದ್ರೆ 150, 160. ಸೊ ಇಂಟು 100 ಲೆಕ್ಕ ಲಾಟ್ ಸೈಜ್ ಡಿಫ್ರೆನ್ಸ್ ಆಗೋದು. ಅವಾಗ ಏನಾಕೈತಿ, ನಿಮ್ದು ಇರೋದು 900 ಸಮಥಿಂಗ್ ಇದ್ದಾಗ ಇದು ಅಕಸ್ಮಾತ್ ಒಂದು 300, 400 ಮೈನಸ್ ಆಗಿಬಿಟ್ರೆ ನಿಮ್ದು ಆಲ್ಮೋಸ್ಟ್ 50% ಮಾರ್ಜಿನ್ ವೈಪೌಟ್ ಆಗ್ಬಿಡೋದು, ಲೈಕ್ ಬ್ಯಾಲೆನ್ಸ್ ವೈಪೌಟ್ ಆಗಿಬಿಡ್ತೈತಿ. ಅವಾಗ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಇವಾಗ ನೋಡ್ರಿ, ಇವಾಗ ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆ ಐತಿ 0.01 ಲಾಟಿಗೆ ಎಷ್ಟು ಮೈನಸ್ ಆಗ್ತೈತಿ, ಅಥವಾ 1 ಲಾಟಿಗೆ ಎಷ್ಟು ಮೈನಸ್ ಆಗ್ತೈತಿ ಅಂತಂದು. ಇದೇ ಬಿಗಿನರ್ಸ್ ಮಾಡೋ ಮಿಸ್ಟೇಕ್. ಜಾಸ್ತಿ ಲೆವರೇಜ್ ತೊಗೊಂಡು ಜಾಸ್ತಿ ದೊಡ್ಡ ಲಾಟ್ ಸೈಜ್ನ ಹಾಕ್ಬಿಡ್ತಾರೆ, ಅಲ್ಲಿ ಅಕೌಂಟ್ ಫಿನಿಶ್. ಅಲ್ಲಿಂದ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮತ್ತೆ ನೀವು ಹೊಸದಾಗಿ ಡೆಪಾಸಿಟ್ ಮಾಡ್ತೀರಿ ಮತ್ತು ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡ್ತೀರಿ. ಅದಕ್ಕೆ ನಿಮಗೆ ಈ ಟ್ರೇಡ್ಸ್ ಮುದ್ದಾನ್ ತೆಗೆದಿಟ್ಟೆ ನಾನು ಡೆಮೋ ಅಕೌಂಟ್ನಾಗಿದ್ದು ಬೇಕಂತನ. ನೋಡ್ರಿ ಡಿಫ್ರೆನ್ಸ್ ನೋಡ್ರಿ, ನಿಮಗೆ ಹೆಂಗೆ ಮೈನಸ್ ಆಗ್ತಿರೋದು ನಿಮಗೆ ಗೊತ್ತಾಗ್ತೈತಿ. ಜಸ್ಟ್ ಪಾಯಿಂಟ್ಸ್ ಮೂವ್ ಆಗಿರೋದಷ್ಟು 2 ಪಾಯಿಂಟ್ಸ್, ಜಸ್ಟ್ 20 ಪಿಪ್ಸ್. 20 ಪಿಪ್ಸ್ ಮೂಮೆಂಟಿಗೆ ಇಷ್ಟು ಡಿಫ್ರೆನ್ಸ್ ನಿಮಗೆ ಲಾಸ್ ಒಳಗೆ. ಸೊ ಈ ಮಿಸ್ಟೇಕ್ ಯಾವತ್ತೂ ಮಾಡಬೇಡ್ರಿ. ಯಾವಾಗಲೂ 0.01 ಸ್ಟಾರ್ಟ್ ಮಾಡಿರಿ. ಅಂದ್ರೆ ನಿಮ್ಗೆ ಲೈಕ್ ಲಾಂಗ್ ಟರ್ಮ್ ನೀವು ಟ್ರೇಡ್ ಮಾಡ್ಬೋದು. ಇವಾಗ ಇದು ಮ್ಯಾಲೆ ಹೊಂಟೈತಿ ಪ್ಲಸ್ ಆಗೈತೆ ಅಂತಂದು ನಿಮ್ಗೆ ಅನಿಸ್ಬೋದು, ಬಟ್ ಸ್ಟಿಲ್ ಡೆಮೋ ಅಕೌಂಟ್ನಾಗ ನಿಮಗೆ ಎಮೋಷನ್ಸ್ ಫುಲ್ ಉಲ್ಟಾ ಇರ್ತೈತೆ. ಯಾವಾಗಲೂ ಉಲ್ಟಾ ಇರ್ತೈತಿ. ಡೆಮೋ ಅಕೌಂಟ್ನಾಗ ನೀವು ಪ್ರಾಫಿಟ್ ಆದ್ರೆ ಬೇಜಾರು ಹಾಕಿರಿ, ಲಾಸ್ ಆದ್ರೆ ಖುಷಿ ಹಾಕಿರಿ. ಬಟ್ ರಿಯಲ್ ಅಕೌಂಟ್ನಾಗ ನೀವು ಪ್ರಾಫಿಟ್ ಆದ್ರೆ ಖುಷಿ ಹಾಕಿರಿ, ಲಾಸ್ ಆದ್ರೆ ಬೇಜಾರು ಹಾಕಿರಿ. ಸೊ ರಿವರ್ಸ್ ಎಮೋಷನ್ ಯಾವಾಗಲೂ ಡೆಮೋ ಅಕೌಂಟ್ನಾಗ.
ನೀವು ಡೆಮೋ ಪ್ರಾಕ್ಟೀಸ್ ಮಾಡೋಬೇಕಾದ್ರೂ ಜಸ್ಟ್ ಇಮ್ಯಾಜಿನ್ ಲೈಕ್ ನೀವು ರಿಯಲ್ ಅಕೌಂಟ್ನಾಗ ಮಾಡತ್ತೀರಿ, ಐ ಮೀನ್ ರಿಯಲ್ ಮನಿಯಿಂದನೇ ಮಾಡತ್ತೀರಿ ಅಂತಂದು ಅಂದ್ಕೊಳ್ರಿ. ಅಂದ್ರೆ ನಿಮ್ಗೆ ಲೈಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನೀವು ಲಾಟ್ ಸೈಜ್ ಆಗಿರ್ಬೋದು, ಆಮೇಲೆ ಸ್ಟಾಪ್ ಲಾಸ್ ಮತ್ತು ಟೇಕ್ ಪ್ರಾಫಿಟ್ಸ್ ಆಗಿರ್ಬೋದು, ಅದು ನೀವು ಕಂಟ್ರೋಲ್ ಮಾಡ್ಕೊತ ಬಂದ್ರೆ ನಿಮ್ಗೆ ಲೈವ್ ಅಕೌಂಟ್ನಾಗ ಅಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಸೊ ನಿಮ್ಗೆ ಈಸಿ ಅನಿಸ್ತೈತಿ. ಇವಾಗ ನೀವು ಡೆಮೋ ಅಕೌಂಟ್ನಾಗಿದ್ದು ಆರಾಮ್ಸೆ 200 ಸಮಥಿಂಗ್ ಮೈನಸ್ ತಗಂತರೂ ಹೋಗಿತ್ತು, ನಿಮಗೆ ಫರ್ಕ್ ಬೀಳಂಗಿಲ್ಲ. ಯಾಕಂದ್ರೆ ಅದು ನಿಮ್ದಲ್ಲ, ಡೆಮೋ ಅಕೌಂಟ್ ಇರ್ತೈತಿ. ಅದೇ ನೀವು ಲೈವ್ ಅಕೌಂಟ್ನಾಗ $1000 ಹಾಕಿ 200 ಮೈನಸ್ ಹೋತಂತಂದ್ರೆ ನಿಮ್ಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಎಮೋಷನ್ಸ್ ಫುಲ್ ಒಂಥರ ಫ್ರಸ್ಟ್ರೇಷನ್ ಆಯ್ತು, ಫುಲ್ ಸಿಟ್ಟು ಬರೋದು, ಮಾರ್ಕೆಟ್ ಮೇಲೆ ಸಿಟ್ಟು ಬರೋದು, ಇನ್ನು ಬಿಡ್ತಾನೆ ಬೇಡ, ಹಂಗೆ ಭಾಳ ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ಸ್ ಬರ್ತಾವೆ. ಸೊ ಅದಕ್ಕೆ ಡೆಮೋ ಅಕೌಂಟ್ನಾಗೂ ನೀವು ರಿಯಲ್ ಅಕೌಂಟ್ ಅಂದ್ಕೊಂಡೆ ಲಾಟ್ ಸೈಜ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಂಟ್ರೋಲ್ನಾಗ ಇಟ್ಕೊಂಡು ಟ್ರೇಡ್ ಮಾಡ್ಕೊತ ಬಂದ್ರಿ ಅಂತಂದ್ರೆ ನೀವು ಲೈಕ್ ರಿಯಲ್ ಅಕೌಂಟ್ನಾಗ ನಿಮ್ಗೆ ಅದೇ ಸೇಮ್ ಮೆಂಟಾಲಿಟಿ ಕಂಟಿನ್ಯೂ ಆಕೈತಿ. ಸೊ ಅವಾಗ ನಿಮಗೆ ಜಾಸ್ತಿ ಏನೂ ಡಿಫ್ರೆನ್ಸ್ ಅನ್ಸಂಗಿಲ್ಲ. ಸೊ ಲೈಕ್ ಇದು ಪಿಪ್ಸು ಮತ್ತು ಮಾರ್ಜಿನ್ ಲಾಟ್ ಸೈಜ್ ಅಂತಂದ್ರೆ ಇವತ್ತಿನ ವಿಡಿಯೋದಾಗ ನಿಮಗೆ ಅರ್ಥ ಮಾಡಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ಅಥವಾ ಯಾವುದಾರ ಒಂದು ಪಾರ್ಟ್ ಅರ್ಥ ಆಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿರಿ, ಇಲ್ಲ DM ಮಾಡಿರಿ, ನಿಮ್ಗೆ ಕ್ಲೀನಾಗಿ ಹೇಳ್ಕೊಡ್ತೇನೆ ಇನ್ನೊಂದ್ಸಲ. ಸೊ ಇವತ್ತು ನಾವು ಏನೇನು ಕಲ್ತ್ವಪ್ಪ ಅಂತಂದ್ರೆ ಲಾಟ್ ಸೈಜ್ ಅಂತಂದ್ರೆ ಏನಂತ ತಿಳ್ಕೊಂಡ್ವಿ, ಪಿಪ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಆಮೇಲೆ ಲೆವರೇಜ್ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಮಾರ್ಜಿನ್ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಲೈಕ್ ಒಂದು ಟ್ರೇಡಿಂಗಿನ ಒಂದು ಫೌಂಡೇಶನ್ ಸ್ಟ್ರಾಂಗ್ ಆಕೈತಿ. ಸೊ ಐ ಹೋಪ್ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಏನೋ ಡೌಟ್ಸ್ ಇದ್ರೆ ಆ್ಯಸ್ ಯೂಶುವಲ್ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ DM ಮಾಡಿರಿ. ಈ ವಿಡಿಯೋ ಅಥವಾ ಈ ಕಂಟೆಂಟ್, ಇವತ್ತಿನ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿರಿ. ಆಮೇಲೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮುಂದಿನ ವಿಡಿಯೋದಾಗ ನಾವು ಲೈಕ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಅದು ಏನು ಎತ್ತ ಅಂತಂದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಲರ್ನಿಂಗ್.